ನಮ್ಮ ಇನ್ನೊಬ್ಬ ಮಿತ್ರರು ಇದ್ದಾರೆ, ಇನ್ನೊಬ್ಬರು ವಕೀಲರು ಕೂತಿದ್ದಾರೆ. ನಾವು ಹೇಳದೆ ಡಾಕ್ಟರ್ ಸೈಡ್ ಆಫ್ ದಿ ಸೊಸೈಟಿ ಹೇಳ್ತೀವಿ, ವಿಧಿಯಿಂದಲೇ ಹೇಳಬೇಕಾಗ್ತದೆ. ರೂಪಾ ಮೇಡಮ್ ಹೇಳಿದ್ದೆಲ್ಲ ನಾವು ಕೇಳಿದ್ರಿ. ದರ್ ಇಸ್ ದ ಬ್ರೈಟರ್ ಸೈಡ್ ಆಫ್ ದಿ ಸೊಸೈಟಿ. ಈಗ ನಾವು ಕೆಲವು ಕಡು ಸತ್ಯಗಳನ್ನು ನಿಮಗೆ ವಿಜಯೇಂದ್ರ ಅವರು ಕರೆದಿರೋದ್ರಿಂದ 5 ನಿಮಿಷ ನಾನು ಹೇಳಲೇಬೇಕಾಗ್ತದೆ. ವೈಲೆನ್ಸ್ ಅಗೇನ್ಸ್ಟ್ ವುಮೆನ್ ಅಂತ ನೀವು ಶೀರ್ಷಿಕೆ ಇರೋದ್ರಿಂದ ಸ್ವಲ್ಪ ದಯವಿಟ್ಟು ಗಮನವಿಟ್ಟು 2 ನಿಮಿಷ ಕೇಳಿ. ನಿಮ್ಮನ್ನ ಇದು ಕಾಪಾಡ್ತದೆ. ಯಾವಾಗಲಾದ್ರು ಲೈಂಗಿಕ ಶೋಷಣೆ ಅಥವಾ ಮಹಿಳೆಯರ ವಿರುದ್ಧದ ಏನು ಅತ್ಯಾಚಾರ ಅನಾಚಾರಗಳೇನು ನಡೀತಾ ಇದೆ, ದೌರ್ಜನ್ಯಗಳಂತ ಕರೆಯೋಣ, ದೌರ್ಜನ್ಯ ನಡೀತದೆ. ಇದಕ್ಕೆ ವಯಸ್ಸಿನ ಅಂತರವಿಲ್ಲ. 3 ವರ್ಷದ ಮಗುವಿನಿಂದ ಹಿಡಿದು 70 ವರ್ಷದ ವೃದ್ಧೆಯ ಮೇಲೂ ಸಹಿತ ಈ ತರ ದೌರ್ಜನ್ಯಗಳು ಹಲವಾರು ಬಾರಿ ಸಮಾಜದಲ್ಲಿ ನಡೀತಾನೆ ಇದೆ. ದುರದೃಷ್ಟವಶ ಆ ಮಹಿಳೆ ಮೇಲೆ ದೌರ್ಜನ್ಯ ನಡೆಸಂತ ವ್ಯಕ್ತಿಗಳು ಹಾಗೆ ಪರಿಚಯ ಇರೋರೇ ಆಗಿರ್ತಾರೆ. ನೆಂಟರಿಷ್ಟಿರ್ಬೋದು, ಮನೆಗೆ ಬಂದವರಾಗಿರ್ಬೋದು, ಸ್ವಂತ ಸಂಬಂಧಿಗಳಾಗಿರ್ಬೋದು, ಅವರಿಂದಲೇ ಮಹಿಳೆಯರ ಮೇಲೆ ದೌರ್ಜನ್ಯ ನಡೀತಾ ಇದೆ. ನೀವು ಕೇಳಕ್ಕೆ ಇಷ್ಟಪಡದೇ ಇರ್ಬೋದು, ಆದರೆ ಇದು ಕಡು ಸತ್ಯ. ಕಾನೂನು ಹೇಳೋದನ್ನು ನಾವು ನಿಮ್ಗೆ ಹೇಳಲೇಬೇಕು. ಬೇಕಾದಷ್ಟು ಕಾನೂನು ಇವತ್ತು ಭಾರತೀಯ ಸಾಕ್ಷ್ಯ ಅಧಿನಿಯಮ ಅಂದರೆ ಎವಿಡೆನ್ಸ್ ಆಕ್ಟಲ್ಲಿ ಬಹಳಷ್ಟು ಬದಲಾವಣೆ ಆಗಿದೆ. ಬಹಳಷ್ಟು ಬದಲಾವಣೆಗಳಾಗಿ ಸಾಕ್ಷ್ಯವನ್ನ ಕೊಡುವಾಗ ನಿಮಗೆ ಮುಜುಗರ ಆಗಿರೋ ರೀತಿಯಲ್ಲಿ ಬಹಳಷ್ಟು ಬದಲಾವಣೆಗಳಾಗಿದೆ. ಕಾನೂನನ್ನು ಎಷ್ಟು ಬೇಕಾದ್ರೂ ತರಬಹುದು, ಆದರೆ ಕಾನೂನಿನ ಅರಿವನ್ನು ನೀವು ಮೂಡಿಸ್ಕೊಂಡ್ರೆ ನಿಮ್ಮ ಮೇಲೆ ಆಗತಕ್ಕಂಥ ದೌರ್ಜನ್ಯ ತಡೆಯುವ ಮೊದಲನೇ ವ್ಯಕ್ತಿ ನೀವು ಆಗಬೇಕು. ನಾನು ಹಿರಿಯರಿಗೆ, ಪೇರೆಂಟ್ಸ್ಗಳಿಗೆ ಹೇಳೋದಿಷ್ಟೇ, ದಯವಿಟ್ಟು ನಿಮ್ಮ ಮಕ್ಕಳನ್ನ ನಂಬಿ. ಮಕ್ಕಳಿಗೆ ಹೇಳೋದಿಷ್ಟೇ, ನೀವು ನಿಮ್ಮ ತಾಯಿಯನ್ನು ನಂಬಿ. ಮದರ್ ಇಸ್ ದ ಬೆಸ್ಟ್ ಫ್ರೆಂಡ್. ನಿಮಗೆ ಏನೇ ನಡೀಲಿ, ಕಾಲೇಜ್ನಲ್ಲಿ ನಡೀಲಿ, ರೋಡ್ನಲ್ಲಿ ನಡೀಲಿ, ಅಥವಾ ನಿಮ್ಮ ಬಂಧು ಬಾಂಧವರಿಂದ ಏನಾರು ಆಗಲಿ, ಗುಡ್ ಟಚ್, ಬ್ಯಾಡ್ ಟಚ್, ವಾಟ್ ಎವರ್ ಇಟ್ ಈಸ್, ಮೊದಲು ನಿಮ್ಮ ತಾಯಿ ಹೋಗಿ ಹೇಳಿ. ಒಂದು ಹೆಣ್ಣಿನ ಮನಸ್ಸನ್ನು ಒಂದು ಹೆಣ್ಣೆ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಹೊರತು ಬೇರೆಯವ್ರಿಗೆ ಆಗೋದು. ಹಾಗೆ ಕಾನೂನಿನ ಅರಿವನ್ನು ಕಲ್ತ್ಕೊಳ್ಳಿ. ನಿಮ್ಮ ಕೈ ಮೇಲೆ ಮೊಬೈಲ್ ಇದೆ, ನೀವು ಬೇಕಾದಷ್ಟು ಇಲ್ಲಿ ನೋಡ್ತಾ ಇರ್ತೀನಿ, ಸೆಲ್ಫಿಗಳು ಪ್ರತಿಯೊಂದು ನೀವು ಬ್ರೌಸ್ ಮಾಡ್ತಾ ಇರ್ತೀರಿ. ನನ್ನ ಒಂದು ರಿಕ್ವೆಸ್ಟ್, ಕಾನೂನಿನ ಹಲವಾರು ವೆಬ್ಸೈಟ್ಗಳಿದೆ, ಹಲವಾರು ಭಾಷೆನಲ್ಲಿದೆ. ಲೀಗಲ್ ವೆಬ್ಸೈಟ್ ಸ್ವಲ್ಪ ಬ್ರೌಸ್ ಮಾಡಿ, ಒಂದು ಅರ್ಧ ಗಂಟೆ ಬ್ರೌಸ್ ಮಾಡಿ ನೋಡಿ ಏನೇನು ಕಾನೂನು ದೇಶದಲ್ಲಿದೆ, ಮಹಿಳೆಯರಿಗೆ ಏನೇನು ಕಾನೂನಿದೆ, ಆಸ್ತಿ ಹಕ್ಕು, ದೌರ್ಜನ್ಯ ತಡೆಯುವ ಹಕ್ಕು ಎಲ್ಲ ಇದೆ. ಇತ್ತೀಚಿನ ದಿನಗಳಲ್ಲಿ ದೌರ್ಜನ್ಯ ಅನ್ನತಕ್ಕಂಥದ್ದು ಇಸ್ ಟೇಕಿಂಗ್ ಸೊಫಿಸ್ಟಿಕೇಟೆಡ್, ಅನ್ಫಾರ್ಚುನೇಟ್ಲಿ ಮೋಸ್ಟ್ ಡೇಂಜರಸ್ ಆಗಿ ಬದಲಾವಣೆ ಆಗ್ತಾ ಇದೆ. ಕೆಲವು 1 ತಿಂಗಳ ಹಿಂದೆ ನಮ್ಮ ಗಮನಕ್ಕೆ ಬಂದಂತ ಒಂದು ಪ್ರಕರಣ ಗಾಜಿಯಾಬಾದ್ನಲ್ಲಿ ನಡೆದಿರೋದು ಹೇಳ್ತೀನಿ ಕೇಳಿ. ಕೆಲವರು ಅನ್ಕೊಂಡಿರ್ತಾರೆ ನಾವು ಸುಂದರವಾದ ಯುವತಿಯ ಮೇಲೆ ದೌರ್ಜನ್ಯ ನಡೆಯುತ್ತೆ ಅಥವಾ ಹದಿಹರೆಯದ ಮಕ್ಕಳ ಮೇಲೆ ನಡೆಯುತ್ತೆ ಅಂತ. ಅಲ್ಲ, ಈ ಜಿಮ್ ನಡೀತಾ, ಒಬ್ಬ ಜಿಮ್ ಇನ್ಸ್ಟ್ರಕ್ಟರ್, ಆ ಜಿಮ್ಮಿಗೆ ಒಬ್ಬರು ಮಹಿಳೆ ಬರ್ತಾ ಇದ್ರು, 60 ವರ್ಷದ ಮಹಿಳೆ ಆರೋಗ್ಯ ಕಾಪಾಡ್ಕೊಳ್ಳೋಕೆ ಬರ್ತಾ ಇದ್ರು. ಯಾವ ರೀತಿ ದೌರ್ಜನ್ಯಕ್ಕೆ ಪ್ಲಾನ್ ಆಗ್ತಾರೆ ಅನ್ನೋದನ್ನ ನಿಮ್ಗೆ ಗಮನಕ್ಕೆ ತರ್ತಾ ಇದ್ದೀವಿ. ಜಿಮ್ ಇನ್ಸ್ಪೆಕ್ಟರ್ ಜೊತೆ ಅವರು ಪರ್ಸನಲ್ ಟ್ರೈನಿಂಗ್ ಶುರು ಮಾಡ್ದ. ಮೇಡಮ್ ಹಾಗೆ ಮಾಡಿ, ಹೀಗೆ ಮಾಡಿ, ನಿಮ್ಮ ವೆಯ್ಟ್ ಕಡಿಮೆ ಮಾಡಿ ಎಲ್ಲ ಆಯ್ತು. ಸ್ವಲ್ಪ ಪರಿಚಿತರಾದ್ರು, ಸಲಿಗೆ ಅಲ್ಲ, ಪರಿಚಿತರಾದ್ರು. 1-2 ತಿಂಗಳಾದ ನಂತರ ಒಂದಿನ ಆತ, ಮೇಡಮ್ ನೆನ್ನೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಬಹಳ ಪ್ರಯತ್ನ ಪಟ್ಟೆ, ಒಂದು ಹೊಸ ಇದನ್ನ ನಮ್ಮ ಇನ್ಸ್ಟ್ರಕ್ಟರ್ ಬಂದಿದ್ರು, ನಿಮ್ಗೆ ಹೇಳಬೇಕು ಅಂತಿದೆ, ನಮ್ಗೆ ಹೇಳೋಕ್ಕಾಗಲಿಲ್ಲ ಅಂತ ಹೇಳ್ದ. ಯಾಕಪ್ಪ ಅಂತ ಕೇಳಿದ್ರು. ಇಲ್ಲ, ನನ್ನ ಫೋನಲ್ಲಿ ನನಗೆ ಸರಿಯಾಗಿ ನಿಮಗೆ ಕಾಂಟ್ಯಾಕ್ಟ್ ಮಾಡೋಕ್ಕಾಗ್ತಿಲ್ಲ ಮೇಡಮ್, ನಮ್ಮ ಫೋನ್ ಚೆನ್ನಾಗಿದ್ದರೆ ನಿಮಗೆ ಪರ್ಸನಲ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಪ್ರತಿ ಹೆಜ್ಜೆಗೆ ನಿಮ್ಮನ್ನು ನಾನು ಕಾಪಾಡಬಲ್ಲೆ ಅಂತ ನಂಬಿಸ್ತಾರೆ. ಆ ಮಹಿಳೆ ಹೋಗಿ 1.5 ಲಕ್ಷ ರೂಪಾಯಿ ಫೋನ್ ಕೊಡಿಸಿದ್ರು. ಅಲ್ಲಿಂದ ಶುರುವಾಯಿತು ನೋಡಿ ಬ್ಲ್ಯಾಕ್ ಮೇಲ್. ಆ ಮಹಿಳೆಗೆ ಅಲ್ಲಿಂದ ಬ್ಲ್ಯಾಕ್ ಮೇಲ್ ಶುರುವಾಗಿದೆ. ಆ ಮುಂದೆ ಏನೇನು ನಡೀತು ಕಾನೂನಲ್ಲಿ ಇರ್ತದೆ, ನೀವು ಬ್ರೌಸ್ ಮಾಡಿದ್ರೆ ಗೊತ್ತಾಗ್ತದೆ. ಹಾಗಾಗಿ ಪ್ರತಿ ಕ್ಷಣದಲ್ಲಿ ನಮ್ಮ ಮಕ್ಕಳಿಗಾಗಲಿ ಮಹಿಳೆಯರಿಗಾಗಲಿ ನಾವು ಹೇಳೋದಿಷ್ಟೇ, ಎಚ್ಚರವಾಗಿದೆ. ನನ್ನ ಅಕ್ಕ, ನನ್ನ ಭಾಳ ಕ್ಲೋಸ್ ಫ್ರೆಂಡ್, ಶಿ ಇಸ್ ನೋ ಮೋರ್, ಅವಳು ಯಾವಾಗ ಒಂದು ಮಾತು ಹೇಳ್ತಾ ಇದ್ಲು, ನೋಡೋ ನೀನು ಲಾಯರ್ ಆಗ್ತೀಯ ನಿಜ, ಆದರೆ ಒಂದು ತಿಳ್ಕೊ, ನಂಬಬೇಕು, ನಂಬಿದಂತಿರಬೇಕು, ನಂಬಬಾರದು. ನಂಬಬೇಕು, ನಂಬಿದಂತಿರಬೇಕು, ನಂಬಬಾರದು. ನನಗೆ ಅರ್ಥನೇ ಆಗ್ತಿಲ್ಲ ಯಾಕೆ ತಂದು ಅಂತ ಹೇಳಿ ನಾನು ಮುಂದೆ ಬಂದು ಈ ಕೇಸ್ಗಳೆಲ್ಲ ನೋಡಿ ಭಾಳಷ್ಟು ನಂದು 2 ಆಫೀಸ್ ಇದೆ, ಮೈಸೂರು ಕಾರ್ಪೊರೇಟ್ ಆಫೀಸ್ ಇದೆ, ಬೆಂಗಳೂರಿನಲ್ಲಿ. ನನ್ನ ಅನುಭವದಲ್ಲಿ ಗೊತ್ತಾಗ್ತಾ ಬಂತು ಎಷ್ಟು ಕಡಿಸಕ್ಕೆ ಮಕ್ಕಳಿಗೆ. ಇದನ್ನು ನಾವು ಹೇಳ್ಕೊಡ್ಬೇಕು. ನಂಬಿದಂತೀರಿ, ಆದರೆ ಪೂರ್ಣ ನಂಬಬೇಕು. ಇದು ಬಹಳ ಕಷ್ಟ, ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗ್ತದೆ. ಹಾಗಾಗಿ ಹೇಳ್ತೀನಿ ಮಕ್ಕಳಿಗೆ, ಏನೇ ನಡೀಲಿ, ಸಣ್ಣ ಘಟನೆ ನಡೀಲಿ ಅಥವಾ ನಿಮ್ಮ ಮಾನಸಿಕ ಆಘಾತವಾದರೂ ನಡೀಲಿ, ನೀವು ಯಾವುದನ್ನು ನಿಮ್ಮ ತಾಯಿ ಮುಂದೆ ಮುಚ್ಚಬೇಡಿ. ಮೊದಲು ಹೋಗಿ ತಾಯಿ ತಿಳಿಸಿ. ಹಾಗೆ ಗೊತ್ತಿರ್ತದೆ ಏನು ಮಾಡಬೇಕು ಅಂತ ಹೇಳಿ. ಹಾಗೆಯೇ ನಾನು ಹೆಚ್ಚಿಗೆ ಸಮಯ ತಗೊಳ್ಳೋದಿಲ್ಲ. ಕಾನೂನು ಹೇಳ್ತಾ ಇದ್ರೆ ಸೆಕ್ಷನ್ಗಳು ಧಾರಾಕಾರ ಹೇಳ್ಬೋದು. ಸೆಕ್ಷನ್ ಇಂದ ಏನು ಹೆಲ್ಪ್ ಆಗಲ್ಲ, ಸೆಕ್ಷನ್ ಅರಿವಿನಿಂದ ಹೆಲ್ಪ್ ಆಗ್ತದೆ.